ತಮಿಳುನಾಡಿನ ವಿರೋಧ ಪಕ್ಷದ ನಾಯಕನಾಗಿರುವಂತಹ ಉದಯನಿಧಿ ಸ್ಟಾಲಿನ್ ಸದ್ಯಕ್ಕೆ ಕಾನೂನಾತ್ಮಕವಾಗಿ ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾ ಇದ್ದಾರೆ. ಭಾರಿ ಹೈಡ್ರಾಮಾ ತಮಿಳುನಾಡಲ್ಲಿ ನಡೀತಾ ಇದೆ. ಕಾರಣ ನಟಿ ತ್ರಿಷಾ ವಿರುದ್ಧ ಕೊಟ್ಟಂತಹ ಅಸಭ್ಯ ಹೇಳಿಕೆ ಆರೋಪಕ್ಕೆ ಸಂಬಂಧಪಟ್ಟಂತೆ ಚೆನ್ನೈನಲ್ಲಿ ಉದಯನಿಧಿ ಸ್ಟಾಲಿನ್ರನ್ನ ಬಂಧಿಸಲಾಗಿದೆ ಅನ್ನೋದರ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಮೊನ್ನೆ ತಂಜಾವೂರಿನಲ್ಲಿ ಅವರೊಂದು ಭಾಷಣ ಮಾಡಿದ್ರು. ಅದ್ರಲ್ಲಿ ಬಳಸಬಾರದ ಪದಗಳನ್ನು ಬಳಸಿದ್ರು. ಡೈರೆಕ್ಟ್ ಆಗಿ ಹೆಸರು ಹೇಳಲಿಲ್ಲ, ಬಟ್ ಅವ್ರು ಹೇಳಿದ್ದ ಕಾಂಟೆಕ್ಸ್ಟು ಮತ್ತು ಅಲ್ಲೆಲ್ಲ ಕೂಗ್ತಾ ಇದ್ದ ರೀತಿ ಇವೆಲ್ಲ ವಿಚಾರಗಳು ಗಮನ ಸೆಳೆಯಿತು. ಇನ್ಫ್ಯಾಕ್ಟ್ ಟಿವಿಕೆ ಪಕ್ಷದ ಮಹಿಳಾ ವಿಂಗ್ ಇದೆಯಲ್ಲ, ಅವರು ಮಹಿಳಾ ಆಯೋಗಕ್ಕೆ ಕಂಪ್ಲೇಂಟ್ ಕೂಡ ಮಾಡಿದ್ರು. FIR ಆಯಿತು. 6 ಸೆಕ್ಷನ್ಗಳ ಅಡಿಯಲ್ಲಿ FIR ಆಗಿದೆ. ಸೊ ಉದಯನಿಧಿ ಸ್ಟಾಲಿನನ್ನು ಬಂಧಿಸಲಾಗಿದೆ. ಇನ್ನೊಂದು ಕಡೆಗೆ ಅವರು ಆಂಟಿಸಿಪೇಟರಿ ಬೇಲ್ಗೆಲ್ಲ ಹಾಕೊಂಡಿದ್ರು. ಇವತ್ತು 12 ಗಂಟೆಗೆ ಕೋರ್ಟಲ್ಲಿ ಹಿಯರಿಂಗ್ ಬೇರೆ ಬರಬೇಕಾಗಿತ್ತು. ಅಷ್ಟರ ಮಧ್ಯದಲ್ಲಿ ಅರೆಸ್ಟ್ ಆಗಿದೆ. ನಾಟಕೀಯ ಬೆಳವಣಿಗೆ ಆಗಿದೆ. ಅವರು ನಾನು ಕೋರ್ಟಲ್ಲೇ ನಾನು ಹೇಳಿದ್ದು ಹೇಳಿಕೆ ಸರಿನಾ ತಪ್ಪಾ ಅನ್ನೋದನ್ನೆಲ್ಲ ಮಾತಾಡಿದ್ರು. ಅವರ ಬೆಂಬಲಿಗರು ರಾಧಾಂತ ಮಾಡಿದ್ರು. ಬಟ್ ಉದಯನಿಧಿ ಸ್ಟಾಲಿನ್ ತುಂಬ ಕಾಮಾಗೇ ಇದ್ರು. ನಾನು ಹೇಳಿದ್ದು ಯಾವುದು ತಪ್ಪಿಲ್ಲ, ನಾನು ಯಾರನ್ನೂ ಹೆಸರೇ ತಗೊಳ್ಳಿಲ್ಲ, ಆದರೂ ರಾಜಕೀಯ ದ್ವೇಷಕ್ಕೋಸ್ಕರ ನನಗೆ ಹಿಂಗೆ ಮಾಡ್ತಿದ್ದಾರೆ ಅಂತ ಹೇಳಿದ್ರು. ಹಾಗೆ ನೋಡೋದಕ್ಕೆ ಹೋದರೆ ಈ ತಮಿಳುನಾಡು ರಾಜಕಾರಣಿಗಳು ಮಹಿಳೆಯರ ಬಗ್ಗೆ ತೀರಾ ಕೆಟ್ಟದಾಗಿ ಮಾತಾಡೋದು ಇದು ಫಸ್ಟ್ ಟೈಮ್ ಅಲ್ಲ. ನಟಿ ತ್ರಿಷಾ ವಿರುದ್ಧ ಅವಹೇಳನಕಾರಿ ಶಬ್ದಗಳ ಬಳಕೆಗೆ ಸಂಬಂಧಪಟ್ಟಂತೆ ಚೆನ್ನೈನಲ್ಲಿ ಉದಯನಿಧಿ ಸ್ಟಾಲಿನ್ ಬಂಧನ ಆಗಿದೆ. ಕೆಲವೇ ಕ್ಷಣಗಳಲ್ಲಿ ಉದಯನಿಧಿ ಸ್ಟಾಲಿನ್ ಜಾಮೀನು ಅರ್ಜಿ ಕೂಡ ವಿಚಾರಣೆಗೆ ಬರುತ್ತೆ. ಆಗಲೇ ಹೇಳ್ತಾ ಇದ್ವಿ ನಿಮಗೆ, ಆಂಟಿಸಿಪೇಟರಿ ಬೇಲೆನ ಅವ್ರು ಮುಂಚೆನೇ ಹಾಕೊಂಡಿದ್ರು. ಆದರೆ ಹಿಯರಿಂಗ್ 12 ಗಂಟೆಗೆ ಬರಬೇಕಾಗಿತ್ತು, ಬಟ್ ಆಗಿರಲಿಲ್ಲ. ಅದು ಮದ್ರಾಸ್ ಹೈಕೋರ್ಟ್ನಲ್ಲಿ ಹಿಯರಿಂಗಿಗೆ ಬರುತ್ತೆ ಬೇಲ್ ಅಪ್ಲಿಕೇಶನು. ಅತ್ತ ಚೆನ್ನೈನಲ್ಲಿ ಸ್ಟಾಲಿನ್ ವಿರುದ್ಧ ಟಿವಿಕೆ ಮಹಿಳಾ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಅಂದರೆ ಇವ್ರು ಯಾವ ಸೀಮೆ ಅಸಭ್ಯ ನಾಯಕ ಅಂತೆಲ್ಲ ಮಹಿಳಾ ಕಾರ್ಯಕರ್ತರು ಕೇಳ್ತಾರೆ. ಈ ಅಧಿಕಾರಿಗೆ ಬಂದ ತಕ್ಷಣ ವಿರೋಧ ಪಕ್ಷದಲ್ಲಿ ಇದ್ದವ್ರನ್ನ ಜೈಲಿಗೆ ಹಾಕದೆ ಅಲ್ಲಿನ ರಾಜಕಾರಣಿಗಳಿಗೆ ನಿದ್ದೆ ಬರಲ್ಲ ಅನ್ಸುತ್ತೆ. ಅದು ಕರುಣಾನಿಧಿ ಅವ್ರ ವಿಚಾರದಲ್ಲಿರ್ಬೋದು, ಜಯಲಲಿತಾ ಅವ್ರ ವಿಚಾರದಲ್ಲಿರ್ಬೋದು, ಅದು ರಿಪೀಟ್ ಆಗ್ತಿದೆ. ಹಿಸ್ಟ್ರಿ ರಿಪೀಟ್ ಆಗ್ತಾ ಇದೆ. ಈ ಉದಯನಿಧಿ ಸ್ಟಾಲಿನ್ ಅವರನ್ನ ಎಳೆದು ದರ ಅಂತ ಹೇಳ್ಕೊಂಡು ಹೋಗಿ 6 ಸೆಕ್ಷನ್ ಹಾಕಿ ಅವರು ಆ್ಯಕ್ಚುಲಿ ಹೆಸರು ತೊಗೊಂಡಿಲ್ಲ ತ್ರಿಷಾ ಅವ್ರದ್ದು. ತ್ರಿಷಾ ಅಂತ ಅಲ್ಲಿ ಗುಂಪಲ್ಲಿದ್ದವ್ರು ಯಾರು ಕೂಗಬೇಕಾದ್ರೆ ಅವರು ನೀರು ಎಲ್ಲಿಗೆ ಸೇರಬೇಕೋ ಅಲ್ಲಿಗೆ ಹೋಗಿ ಸೇರುತ್ತೆ, ಅಲ್ಲಿಗೆ ಹೋಗಿ ತಲುಪುತ್ತೆ ಅಂತ ಏನೋ ಸಾರ್ಟ್ ಆಫ್ ಆ ಥರದ ಸ್ಟೇಟ್ಮೆಂಟ್ಗಳನ್ನು ಕೊಟ್ಟರು. ಅದಕ್ಕೂ ಮತ್ತು ತ್ರಿಷಾಗೂ ಲಿಂಕ್ ಮಾಡಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ವೈಭವೀಕರಿಸಲಾಯಿತು ಆ ಸ್ಟೇಟ್ಮೆಂಟನ್ನು. ಅದಾದ ನಂತರ ಸ್ಟಾಲಿನ್ ಕ್ಷಮೆ ಕೇಳಬೇಕು ಉದಯನಿಧಿ ಸ್ಟಾಲಿನ್ ಅಂತೆಲ್ಲ ಟಿವಿಕೆ ಅವರು ಕೇಳಿದರು. ನಾನು ಯಾಕೆ ಕೇಳಲಿ, ನಾನು ಯಾರ ಹೆಸರು ಹೇಳೇ ಇಲ್ವಲ್ಲ, ನೀವೇ ಅಂದ್ಕೊಂಡ್ರೆ ನಾನೇನು ಮಾಡಲಿ ಅಂತ ಇವರು ಪ್ರತಿಕ್ರಿಯೆಯನ್ನು ಕೊಟ್ಟರು. ಈಗ ಕಾನೂನಾತ್ಮಕ ಸಂಕಷ್ಟ ಎದುರಾಗುತ್ತಾ ನೋಡಬೇಕು.